ನಮಸ್ಕಾರ ಸ್ನೇಹಿತರ. ಎಂತ ಮರ್ರೆ ಇದು? ಈ ತರ ಆಟಗಳು ಮರ್ರೆ, ವಿದ್ಯಾರ್ಥಿಗಳ ಕತೆ ಹರೋಹರ ಆಗಿದೆ ಮರ್ರೆ. ಸರ್ಕಾರ ಒಂದೊಂದು ತಿಂಗಳು ಒಂದೊಂದ್ ತರ. ನಾನು ನಿಮ್ಗೊಂದು ವಿಡಿಯೋ ಮಾಡಿದ್ದೆ ಈಗ ತಾನೆ, 1 ವೀಕ್ ನೋಡಿಲ್ಲ, ನೋಡ್ಕೊಂಡ್ ಬನ್ನಿ. ಈ ತಿಂಗಳಲ್ಲಿ ಒಂದಷ್ಟು ಕೆಎದು ಒಂದಷ್ಟು ಪರೀಕ್ಷೆಗಳು ರದ್ದಾಗಿದೆ. ಒಳ್ಳೆ ದುಡ್ಡು ಸಂಪಾದನೆ ಎಳೆದಿದ್ದಾರೆ ಈ ಪರೀಕ್ಷಾ ಪ್ರಾಧಿಕಾರಗಳು. ಕೇಳೋರಿಲ್ಲ ಹೇಳೋರಿಲ್ಲ. ನೀವು ಒಂದು ತಿಂಗಳ ಹಿಂದೆ ಕೆಇಎ ಪರೀಕ್ಷೆಗಳನ್ನು ಅನೌನ್ಸ್ ಮಾಡಿತ್ತು. ಓಕೆ, ತನ್ನ 708 ಅಂಡ್ ಅದರ್ ವಿವಿಧ ನಿಗಮ ಮಂಡಳಿಗಳ ಪರೀಕ್ಷೆಗಳನ್ನು ಅನೌನ್ಸ್ ಮಾಡಿತ್ತು. ನಾನು ಅದಕ್ಕೆ ವಿಡಿಯೋ ಕೂಡ ಮಾಡಿದ್ದೆ. ಒಂದು ತಿಂಗಳು ಸ್ಟ್ರಾಟಜಿ ಯಾವ್ಯಾವುದು: BWSSB, ಕೃಷಿ ಮಾರಾಟ ಇಲಾಖೆ, KSSIDC, ಓಕೆ, ಎತ್ತರದ ಒಂದು 3-4-5. ಓಕೆ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದು ಏನೇನೋ ಎಕ್ಸಾಮು ಯಾವ್ದು ರದ್ದಾಗಿದೆ, ಯಾವ್ದು ರದ್ದಾಗಿಲ್ಲ, ಯಾಕಾಗಿದೆ ಅಂತೆಲ್ಲ ಕೂಡ ಇವತ್ತು ಕೆಎ ಇಂದ ಬಂದಿದೆ. ಇದನ್ನ ನಾನು ಹಂಗೆ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೆ, ನೀವೇ ಓದ್ಕೋತೀರಾ, ಗೊತ್ತಾಗುತ್ತೆ ಅಂತ. ಒಂದಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರೆ ನಮ್ಮ ವಿಡಿಯೋಗಳಿಗೆ, ಇದು ಕನ್ಫ್ಯೂಸ್ ಆಗ್ತಾ ಇದೆ ಅಂತ. ಬಟ್ ಒಂದು ಗುಡ್ ನ್ಯೂಸ್ ಅಂದ್ರೆ KSCCF ಎಕ್ಸಾಮ್ ಬರೆಯೋರ್ಗೆ ಈಸಿ ಆಯ್ತು. ಒಂದೇ ದಿನ ಬಿದ್ದಿದೆ ಸರ್, ಅದ್ ಬರಿಲ್ಲ ಇದು ಬರಿಲ್ಲ ಗೊತ್ತಾಗ್ತಿಲ್ಲ ಅಂತ ಇರೋ ಒಂದಷ್ಟು ಜನ. ಸೊ ಅವ್ರಿಗೆ ಒಂದಷ್ಟು ಜನಕ್ಕೆ ಈಸಿ ಆಗುತ್ತೆ. ಇದು ಏನಿದೆ ಇದರಲ್ಲಿ ಬಂದು ನೋಡೋಣ. ಸರ್ಕಾರ ಒಳ ಮೀಸಲಾತಿ ಬಗ್ಗೆ ABC ಅಂತ ಮಾಡಿ 27/2/2026 ಒಳ ಮೀಸಲಾತಿ ಅಳವಡಿಸದೆ ಹೊರಡಿಸಿರುವ ಎಲ್ಲ ನೇಮಕಾತಿ ಅಧಿಸೂಚನೆಗಳನ್ನು ಹಿಂಪಡೆದು ಮೇಲಿನಂತೆ ಒಳ ಮೀಸಲು ಅಳವಡಿಸಿಕೊಂಡು ಪರಿಷ್ಕೃತ ಅಧಿಸೂಚನೆ ಕೊಡಿಸಬೇಕು. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವು ತುಂಬಾ ಜನ ನೋಡಿದ್ದೀರಾ. ನೋಡಿಲ್ಲ ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರ. ಅಥವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಲಿಂಕ್. 27/2/2026 ಒಳ ಮೀಸಲಾತಿ ಅಳವಡಿಸದೆ ಹೊರಡಿಸಿರುವ ಎಲ್ಲ ನೇಮಕಾತಿಗಳು. ಇಲ್ಲೇನಾಗುತ್ತೆ ಅಂದ್ರೆ 27/2 ಅಂತ ಯಾಕೆ ಕೊಟ್ಟ ಅವನು? ಅದಕ್ಕಿಂತ ಮುಂಚೆ ಆಗೋಗಿರೋದು ಏನು ಮಾಡಕ್ಕಾಗಲ್ಲ. ಈಗ ಎಷ್ಟೊಂದು ಎಕ್ಸಾಮ್ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ಇದ್ರ ಪ್ರಕಾರ ಏನ್ ಮಾಡಿದ್ರು ಗೊತ್ತಾ? ಇದಕ್ಕೆ ಹೇಳ್ತಾ ಇರೋದು ನಾನು. ಇದ್ರಲ್ಲಿ ಹಾಗಾದ್ರೆ ಈ ತಿಂಗಳು 9-10ಕ್ಕೆ ಎಕ್ಸಾಮ್ಗಳಿದ್ವು. ಓಕೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳದ್ದು ಪೇಪರ್ 1, ಪೇಪರ್ 2. ಓಕೆ, 26 ಮತ್ತೆ 27 ಪೇಪರ್ 2 ಎಕ್ಸಾಮ್ಗಳಾಗಿದ್ವು ಒಂದಷ್ಟು ಇಲಾಖೆಗಳಿಗೆ. ಓಕೆ, ಅದಕ್ಕೆ ಮಾತ್ರ ಇಟ್ಬಿಟ್ಟು ಇದ್ಯಾಕೆ ಕಟ್ ಮಾಡಿದ್ರೆ? ಯಾಕಂದ್ರೆ ಅದು ಅರ್ಧ ಆಗೋಗಿದೆ ಅಂತ ಇವ್ರ ಆಟ. ಬನ್ನಿ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಈ ಒಂದು ಕೆಎ ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಏನಿದೆ ಅಂದ್ರೆ 30/4/2020 ಸಚಿವ ಸಂಪುಟದಲ್ಲಿ ಏನು ಅವ್ರು ತಗೊಂಡು ನಿರ್ಧಾರ ಮಾಡಿದ್ರು, ಈ ಒಂದು 27/2/2026 ಒಳ ಮೀಸಲು ಅಳವಡಿಸದೆ ಹೊರಡಿಸಿರುವ ಎಲ್ಲ ನೇಮಕಾತಿಗಳು ಅಂತ. ಇದ್ರ ಪ್ರಕಾರ ನಾವು 9 ಮತ್ತು 10ನೇ ತಾರೀಕು ವಿವಿಧ ಇಲಾಖೆಗಳ ಪೇಪರ್ 1, ಪತ್ರಿಕೆ 1, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಪರೀಕ್ಷೆ ರದ್ದುಗೊಳಿಸಲಾಗಿದೆ ಅಂತ ಹಾಕಿದ್ದಾರೆ. ನೋಡಿ ಇದ್ರಲ್ಲಿ ಏನ್ ಆಟ ಆಡಿದ್ದಾರೆ ಅವರು ಅಂದ್ರೆ, ಇದೇ ಏಪ್ರಿಲ್ ನಾನು ನಿಮಗೆ ಕೀ ಆನ್ಸರ್ ಕೂಡ ಕೊಟ್ಟಿದ್ದೆ. ಪೇಪರ್ 2 ಕಮ್ಯುನಿಕೇಶನ್ ಪೇಪರ್, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್. ಪೇಪರ್ 1 ತುಂಬಾ ಜನ ಕಮೆಂಟ್ ಮಾಡಿ ಪೇಪರ್ 1 ಆಡಿ ಸರ್ ಅಂತ. ಪೇಪರ್ 1 ಎಕ್ಸಾಮ್ ಆಗಿರ್ಲಿಲ್ಲ ಇನ್ನೂ. ಈ 26-27 ಪೇಪರ್ 2 ಮಾತ್ರ ಏನಾಗಿತ್ತು, ಯಾವ್ದ್ಯಾವ್ದಕ್ಕೆ ವ್ಯವಸ್ಥಾಪಕರು, ಸಹಾಯ ವ್ಯವಸ್ಥಾಪಕರು, ಸಹಾಯ ಅಭಿಯಂತರು, ವಿದ್ಯುತ್, ಈ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಇದಕ್ ಮಾತ್ರ 9 ಮತ್ತು 10ನೇ ತಾರೀಕು ಪೇಪರ್ 1ಗೆ GK ಪೇಪರ್ ಇರುತ್ತೆ. ಇವುಗಳಿಗೆ ಯಾವುದಕ್ಕೆ ಪೇಪರ್ 2 ಆಗಿತ್ತು, ಏಪ್ರಿಲ್ ಅಲ್ಲಿ ಬರ್ದಿದ್ರಿ, ಏಪ್ರಿಲ್ 26-27 ಅವ್ರಿಗೆ ಎಕ್ಸಾಮ್ ಇದೆ. ಯಾವಾಗ? 9-10. ಓಕೆ, ಪೇಪರ್ 1 GK. ಇವ್ರುಗಳು ಬರ್ದಿರ್ಲಿಲ್ಲ, ಇವ್ರಿಗೆ GKನೂ ಆಗಿಲ್ಲ, ಪೇಪರ್ 2ನೂ ಆಗಿಲ್ಲ, ಸ್ಪೆಸಿಫಿಕ್ ಪೇಪರ್. ಇವ್ರಿಗೆ 9-10 ಇತ್ತು. ನಾನು ತೋರಿಸ್ತೀನಿ. ಈ ವಿಡಿಯೋ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಲಿಂಕ್ ಕೊಡ್ತೀನಿ, ನೋಡ್ಕೊಳ್ಳಿ. ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದೀನಿ ನಿಮ್ಗೆ. ನೋಡಿ, 26/4/2026 ಈ ಪೇಪರ್ಗೆ ಎಲ್ಲ ಎಕ್ಸಾಮ್ ಬರ್ದಿದ್ರು. ಓಕೆ, ಒಂದು ಇಂಗ್ಲಿಷ್, ಕನ್ನಡ, ಕಂಪ್ಯೂಟರ್ ಪೇಪರ್ 2, ಇನ್ನೊಂದು ನಿರ್ದಿಷ್ಟ ಪತ್ರಿಕೆ ಎಲೆಕ್ಟ್ರಿಕಲ್. ಈ ಎಕ್ಸಾಮ್ ಬರ್ದಿದ್ದಾರೆ. ಇವ್ರಿಗೆ ಎಕ್ಸಾಮ್ ಇದೆ GKದು. ಓಕೆ, ಇವ್ರಿಗೆ ಎಕ್ಸಾಮ್ ಇದೆ. ತೋರಿಸ್ತೀನಿ ಅದನ್ನು, HK ನಾನ್ HK ಎರಡಕ್ಕೂ ತೋರಿಸ್ತೀನಿ ನಾನು. ಅದೇ 10/5 ಓಕೆ ಮೇಲಿ ಈ ಒಂದು ಇಲಾಖೆಗಳಿಗೆ ಪೇಪರ್ 1, ಪೇಪರ್ 2 ಏನಿದೆಲ್ಲ, ಈ ಎಕ್ಸಾಮ್ ಇಲ್ಲ, ಕ್ಯಾನ್ಸಲ್ಡ್. ಅಂದ್ರೆ ಹೊಸ ನೋಟಿಫಿಕೇಶನ್ ಹೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಅವ್ನು ನಿಮ್ಗೆ. KA ಅವನು ಒಳ ಮೀಸಲಾತಿನ ಕಮ್ಮಿ ಮಾಡ್ಬಿಟ್ಟು, ಮೊದ್ಲು ಇದಕ್ಕೆ ಒಳ ಮೀಸಲಾತಿ ಇರ್ಲಿಲ್ವಾ ಸರ್, ಇದನ್ನ 10 ಏನೋ ಅಕ್ಟೋಬರ್ ಅಂದ್ರೆ ಅಕ್ಟೋಬರ್ ಮಂತ್ ಹೊಡ್ಸಿರ್ತದೆ 2025. ಆ ಒಳ ಮೀಸಲಾತಿ ಇದೆ, ನೋಡ್ಕೊ ಬನ್ನಿ. ಆಗ್ಲೂ ಕೂಡ SC A, SC B, SC C ಅಂತಾನೆ ಮಾಡಿರೋದು ಅವನು. ಆದ್ರೆ ಅವಾಗ ಯಾವ್ದು ಸರ್, 56%ಗೆ. ಈ ಯಾಕೆ ಮಾಡ್ಬೇಕಪ್ಪ? ನಿಂಪಣ್ಣಿ ಎಕ್ಸಾಮ್ ಮಾಡೋದು ನೀ ಯಾಕೆ ತಲೆ ಕೆಡ್ಸ್ಕೋತಿಯಾ? ಸುಪ್ರೀಂ ಕೋರ್ಟ್ ಆದ್ಮೇಲೆ ನೀವು ಅವ್ರು ಹೊರಡಿಸ್ತಾರೆ. ನೀವು ಎದ್ರ ಪ್ರಕಾರ ಏನ್ ಮಾಡಿ ಹಂಗ್ ಮಾಡಿ. KS ಮಾಡಿಲ್ವಾ, ಈಗ ನೀನೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಿಲ್ವಾ KA ಅವರು, ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಅದಕ್ಕೆ ಹೆಂಗ್ ಮಾಡ್ತೀರಾ? ಹಂಗೆ ಇದಕ್ಕೂ ಮಾಡ್ಬೋದಾಗಿತ್ತು.
ಯಾಕೆ ಇವನ್ ನಾಟಕ ಆಡ್ತವನೆ, ಯಾಕೆ ಇದನ್ನ ಕೆ ಎ ಅವ್ನು ತೆಗಿತಾ ಇದ್ದಾನೆ ಅಂದ್ರೆ, ಇದರಿಂದ ಹೊಸ ನೋಟಿಫಿಕೇಶನ್ ಒಂದಿಷ್ಟು ಹುದ್ದೆಗಳಿಗೆ ಮಾಡಿದ್ರೆ ಒಂದಷ್ಟು ದುಡ್ಡು ಬರುತ್ತೆ. 5 ವರ್ಷ ರಿಲ್ಯಾಕ್ಸೇಷನ್ ಕೊಡ್ಬೋದು ಏಜ್ಗೆ, ಆಗ ಇನ್ನೂ ಒಂದಷ್ಟು ಜನ ಅಪ್ಲೈ ಮಾಡ್ತಾರೆ. ನಿಮ್ಮ ಸ್ಟೂಡೆಂಟ್ಸ್ಗಳು ಆಸ್ಪಿರೆಂಟ್ಸ್ಗಳು ಹಾಳೋದ ನಮಗೇನೋ ಅಂತ ಅವ್ರದ್ದು ಪ್ರಾಧಿಕಾರಗಳದು, ಹೇಳೋರಿಲ್ಲ ಕೇಳೋರಿಲ್ಲ. ಓಕೆ, ಸೊ ಇದರದ್ದು ಎಚ್ ಕೆಗೆ ಬರ್ತೀನಿ ಈಗ. ಅದು ನಾನ್ ಎಚ್ ಕೆ ನಾನ್ ಎಚ್ ಕೆ ಎರಡಕ್ಕೂ ಸೇಮ್ 27ನೇ ತಾರೀಕು ನಡೆದಿತ್ತು. ಈ ಎಕ್ಸಾಮು ನಡೆದಿದೆ ಇವ್ರಿಗೆ. ಈ 9 ಮತ್ತೆ 10ನೇ ತಾರೀಕು ಜಿ ಕೆ ಇರುತ್ತೆ, ಸೇಮ್ ಇದೇ ಡೇಟ್ ಅಲ್ಲಿ 10 ಏನಿದೆ 9 10 ಜಿ ಕೆ ಇರುತ್ತೆ. ಆದ್ರೆ ಈ ಎಕ್ಸಾಮು ಇನ್ನು ನಡೆದಿರ್ಲಿಲ್ವಲ್ಲ ಈ ಇಲಾಖೆಗಳಿಗೆ, ಈ ಒಂದು ಪೋಸ್ಟ್ಗಳಿಗೆ, ಅವ್ರಿಗೆ ಮಾತ್ರ ಇಲ್ಲ. ಓಕೆ, ಇವ್ರಿಗಿದೆ ಜಿ ಕೆ ಪೇಪರ್ 9 10ನೇ ತಾರೀಕಿದೆ. ಓಕೆ ನೋಡಿ, 9 9 5 ಪೇಪರ್ 1 ಪೇಪರ್ 2 ಇದಿಲ್ಲ. ಇವ್ರು ಬರ್ದಿದಾರಲ್ಲ ಪೇಪರ್ 2 ಬರ್ದಿದಾರಲ್ಲ ಅವತ್ತು ಮೇಲಿ 26 ಮತ್ತು 27 ಅವ್ರಿಗೆ ಮಾತ್ರ ಜಿ ಕೆ ಪೇಪರ್ ಇದೆ. ಓಕೆ, ಯಾಕಿದೆ? ಅರ್ಧ ಎಕ್ಸಾಮ್ ಆಗೋಗಿದೆ, ಇಲ್ಲ ಇವ್ರಿಗೂ ಇರ್ತಿರ್ಲಿಲ್ಲ. ಹಣೆ ಬರ ನೋಡಿ, ಇವ್ರಿಗೆ ಅರ್ಧ ಪೇಪರ್ 2 ಮಾತ್ರ ಮಾಡ್ಬಿಟ್ಟಿದ್ದಾನೆ ಒಂದ್ ವಾರ ಮುಂಚೆ. ಓಕೆ, ಹಂಗಾಗಿ ಒಂದು 10 ದಿನ ಮುಂಚೆ ಮಾಡಿರೋದ್ರಿಂದ ಇವ್ರು ಪೇಪರ್ 1ಗೆ ಮಾಡ್ಲೇಬೇಕು, ಇದಿಲ್ಲ ಅಂತ ಕೊಡ್ತಾ ಇದ್ದಾನೆ. ಬಟ್ ಇವ್ರಿಗೆ ಇನ್ನೂ ಆಗಿಲ್ವಲ್ಲ, ಹಂಗಾಗಿ ನೋಡಿ ಇವ್ರಿಗೆ ಕ್ಯಾನ್ಸಲ್ ಮಾಡ್ತಾರೆ, ರದ್ದು ಮಾಡ್ತಾನೆ. ಇವ್ರಿಗೆ ಒಳ ಮೀಸಲಾತಿ ಅನುಸರಿಸ್ಕೊಂಡು ಮಾಡ್ತಾನಂತೆ. ಓಕೆ, ಹಳೇದು 2025 ಹಂಗಂದ್ರೆ ಎಲ್ಲರದು ಮಾಡು, ಎಲ್ಲಾನು ರದ್ದು ಮಾಡು. ಈಗ ಆಲ್ರೆಡಿ ಎಕ್ಸಾಮ್ ಅಲ್ವಾ ಸ್ನೇಹಿತರೆ? ಎಸ್, ಏನ್ ಆಟಗಳು ಇದು ಅಂತ. ಸರ್ಕಾರ ಒಂದೊಂದು ತಿಂಗಳಿಗೆ ಒಂದೊಂದು ಆಟ ಆಡುತ್ತೆ. ಓಕೆ, ಅದ್ರ ಜೊತೆಗೆ ಈ ಪ್ರಾಧಿಕಾರಗಳು ಒಳ್ಳೆ ದುಡ್ಡು ಮಾಡ್ಕೊತಾ ಇದಾರೆ. ಇವ್ರಿಗೆ ಹೆಂಗಿದೆ ಅಂದ್ರೆ ಹೋಗಿ ಸ್ಟ್ರೈಕ್ ಮಾಡ್ಬೇಕು, ಅವ್ರುಗಳನ್ನ ಬಾಗಿಲು ಮುಚ್ಚಿಸ್ಬೇಕು ಫಸ್ಟ್ ಇವ್ರುಗಳನ್ನ. ಓಕೆ, ಆತರ ಮಾಡ್ತಾ ಇದ್ದಾರೆ. ವಿಧಿ ಇಲ್ಲ, ಏನು ಮಾಡಕ್ಕಾಗಲ್ಲ. ನೋಡೋಣ ಅವರು ಏನ್ ಮಾಡ್ತಾರೆ ಅಂತ. ಇದ್ರ ಬಗ್ಗೆ ಅವೇರ್ನೆಸ್ ಮೂಡ್ಸೋಣ. ಓಕೆ, ಅಂಡ್ ಈಗ ಈ ಎಕ್ಸಾಮ್ಗೆ ಈಗ ಅರ್ಥ ಆಗಿದೆ ಅನ್ಕೋತಿ, ಯಾರು ಬರೀಬೇಕು ಯಾರು ಬರೀಬಾರ್ದು ಅಂತ. ಸೊ ಏನಕ್ಕೆ ಕಾರಣ ಅದೇ ಹೇಳಿದ್ನಲ್ಲ, ದುಡ್ಡು ಮಾಡೋ ಆಟಗಳು ಇವೆಲ್ಲ ಒಂದ್ ಕಡೆ. ಇನ್ನೊಂದ್ ಕಡೆ ಇವರು ಏನೀಗ ಪೇಪರ್ 2 ಬರ್ದಿರೋ ಅವ್ರು ಜಿ ಕೆ ಇದಾರಲ್ಲ, ಅವ್ರಿಗೆ ಆರಾಮಾಗಿ ನಮ್ಮ ಪ್ಲೇಲಿಸ್ಟ್ ಹೋಗಿ, ಯಾಕಂದ್ರೆ ಕೆ ಎ ಪೇಪರ್ 1ಗೋಸ್ಕರ ನಾವು ಮಾಡಿದೀವಲ್ಲ ವಿಡಿಯೋ, ರೆಫರ್ ಮಾಡಿ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಟೈಮ್ ಇಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಕೆ ಎ ಕಂಪ್ಲೀಟ್ ಪ್ಯಾಟರ್ನ್ 500 ಜಿ ಕೆ ಸೀರೀಸ್ ವಿತ್ ನಿಮಗೆ ಮೆಂಟಲ್ ಎಬಿಲಿಟಿ. ಮೊನ್ನೆ NWKSRTC ಕೇಳಿದ ಮೆಂಟಲ್ ಎಬಿಲಿಟಿ 30 ಕ್ವಶನ್ 28. ಸೊ ಆ ಪ್ಯಾಟರ್ನ್ ಸಾಲ್ವ್ ಮಾಡಿದೀವಿ. ಈ ಒಂದು ಮಾಸ್ಟರ್ ಪ್ಲೇಲಿಸ್ಟ್ ನ ರೆಫರ್ ಮಾಡಿ. ಮತ್ತೆ ನಿಮಗೆ ಬಜೆಟ್ ಎಕಾನಮಿಕ್ ಸರ್ವೆ ಓದ್ಕೊಳ್ಳಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅದು ಸಪರೇಟ್ ಪ್ಲೇಸ್ ಎಲ್ಲ ಲಿಂಕ್ ಕೊಡ್ತೀನಿ. ಕರೆಂಟ್ ಅಫೇರ್ 1 ಇಯರ್ ಓದ್ಕೊಳ್ಳಿ, ಇದಿಷ್ಟು ಓದ್ಕೊಂಡು ಸಾಕು. ಇವೆಲ್ಲ ಸ್ಪೆಸಿಫಿಕ್ ಆಗಿ ಇದ್ರಲ್ಲಿ ಹೆಚ್ಚು ಬರಲ್ಲ ನಿಮಗೆ. ಓಕೆ, ಗ್ರೂಪ್ ಬಿ ಪೋಸ್ಟ್ ಗಳಿಗೆ ಈ ತರ ಸ್ಪೆಸಿಫಿಕ್ ಇರೋದ್ರೆ ಇದ್ರಲ್ಲಿ 1-2-3 ಕ್ವಶನ್ಸ್ ಬರುತ್ತೆ. ನೋಡ್ಕೋಬೇಕು ಅಂದ್ರೆ ನೋಡ್ಕೊಳ್ಳಿ, ಇವೆಲ್ಲ ಲಿಂಕ್ಸ್ ಗಳನ್ನ ಕೊಟ್ಟಿರ್ತೇನೆ. ಅಂಡ್ ಇದ್ರ ಬಗ್ಗೆ ಅವೇರ್ನೆಸ್ ಮಾಡೋಣ. ಏನ್ ಅವರ್ ಇನ್ನೊಂದು 4-5 ದಿನ ಎಕ್ಸಾಮ್ ಇದೆ, ಏನ್ ಮಾಡ್ತಾನೆ ಅವನು? ಏನು ನಾವೇನ್ ಸ್ಟ್ರೈಕ್ ಮಾಡಿ ಹೋಗಿ ನಿಂತ್ಕೊಳಕ್ ಆಗುತ್ತಾ? ಬರ್ತಾರೆ, ಜೀಪ್ನ ಕರ್ಕೊಂಡೋಗಿ ಕೂರಿಸ್ತಾರೆ, ವಾಪಸ್ ಆಮೇಲೆ ಬಿಡ್ತಾರೆ. ಸೊ ಏನ್ ಈಗ ಸ್ಥಿತಿ ಹಂಗಾಗೋಗಿದೆ. ಹಂಗಾಗಿ ನೀವ್ ಏನಾಗ್ಬೇಕು ಹೇಳು? ತಮಿಳ್ನಾಡು ಜೆನ್ಜಿ ಈ ನನ್ನ ಮಕ್ಕಳು ಬಿಜೆಪಿ ಇದಾರಲ್ಲ ಅಂಡ್ ಕಾಂಗ್ರೆಸ್ ಇದಾರಲ್ಲ, ಇಬ್ರು ಹೊಡೆದು ಓಡಿಸ್ಬೇಕು ನೀವು. ಇಬ್ರು ಫಸ್ಟ್ ಹೊಡೆದು ಓಡಿಸಿ ಆಲ್ಟರ್ನೇಟಿವ್ ಯಾವ್ದೋ ನಮಗೆ ಸಿಗ್ತಾ ಇಲ್ವಲ್ಲ. ತಮಿಳ್ನಾಡು ಪುಣ್ಯ ಮಾಡಿದ್ರು, ಟಿವಿಕೆ ಅಂತ ಯಾವ್ದೋ ಸಿಕ್ತು. ಅವ್ರು ಹೆಂಗ್ ಮಾಡ್ತಾರ ಆಮೇಲೆ ನೋಡ್ಕೊಂಡು ಅಟ್ಲೀಸ್ಟ್ ಚೇಂಜ್ ಆರು ಬಯಸಿದ್ರು ಅಲ್ವಾ. ನಮ್ ಕತೆ ನೋಡಿ, ಇವೆರಡು ಮಖಗಳು ನೋಡಿ ಇವೆರಡಕ್ಕೆ ಇದೆಲ್ಲ ಅಂದ್ರೆ ಇದಕ್ಕೆ ಹಾಕು, ಇದೆಲ್ಲ ಅಂದ್ರೆ ಇದಕ್ಕೆ ಹಾಕು. ಇನ್ನೊಂದಿದೆ, ಅದಂತೂ ಇಲ್ಲ ಇದ್ರ ಜೊತೆ ಹೋಯ್ತದೆ, ಇಲ್ಲ ಅಂದ್ರೆ ಇದ್ರ ಜೊತೆ ಹೋಯ್ತದೆ ತನ್ನ ಬೆಳೆ ಬೇಯಿಸ್ಕೊಳಕ್ಕೆ. ಹಂಗಾಗಿದೆ. ಅದು ಇಂಡಿಪೆಂಡೆಂಟ್ ಆಗಿ ಎಲ್ಲಾನು ಒಟ್ಟಿಗೆ ಕೂಡ್ಕೊಂಡಿದ್ರೆ ಅದಕ್ಕೆ ಹಾಕ್ಬೋದಾಗಿತ್ತು ನಾವು. ಆದ್ರೆ ಅದಂತೂ ಇಲ್ಲ, ಇದ್ರ ಜೊತೆ ಹೋಗುತ್ತಾ, ಇಲ್ಲ ಇದ್ರ ಜೊತೆ ಹೋಗುತ್ತೆ, ತನ್ನ ಮನೆ ಉದ್ಧಾರ ಆಗಿ ನೋಡ್ಕೊಳತ್ತೆ. ಸೊ ಹಿಂಗಾಗ್ಬಿಟ್ಟಿದೆ ನಮ್ಮ ಕರ್ನಾಟಕದ ಪರಿಸ್ಥಿತಿ. ಓಕೆ, ನಮ್ಮ ಏನಾಗುತ್ತೆ ನೋಡೋಣ ಸ್ನೇಹಿತರೆ. ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ನಾವು ಅಪ್ಡೇಟ್ ಕೊಡ್ತಾ ಇದೀವಿ. ಅಂಡ್ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ಏನು ಅಂತ ಇದ್ರದ್ದು. ನಮಸ್ಕಾರ, ಧನ್ಯವಾದ.